ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಎಂತ ಮಾತಾಡಿದ್ರಿ ಮೇಡಮ್? ಅಷ್ಟಕ್ಕೂ ನೀವು ನನ್ನ ಏನ್ ಅನ್ಕೊಂಡಿದ್ರಿ? ಆಡಿದ ಮಾತಿಗೆ ತಪ್ಪದೇ ಇರೋ ಸತ್ಯ ಹರಿಶ್ಚಂದ್ರ ಮೇಡಮ್. ರಾಮಾಯಣದಲ್ಲಿ ಹನುಮಂತ ಹೇಗೋ, ಈ ಕಲ್ಯಾಣ ಮಸ್ತದಲ್ಲಿ ಈ ನಾಣಿನೂ ಅಷ್ಟೇ ಮೇಡಮ್. ಆಣೆ ಮಾಡಿ? ಆಣೆ ಮಾಡಿದ್ರು ಅಷ್ಟೇ, ಮಾಡದೆ ಇದ್ರು ಅಷ್ಟೇ, ಮಾತಿಗೆ ತಪ್ಪಲ್ಲ ಮೇಡಮ್. ಹಾಗಾದ್ರೆ ನಿಮ್ ಸರ್ ಜೊತೆಗೆ ನೀವೇ ಫೈಲ್ಸ್ ನೋಡ್ಬೇಕು. ಈ ಫೈಲ್ ನೀವು ಸರ್ ಸೇರಿ ನೋಡ್ಬೇಕು ಅನ್ಕೊಂಡ್ರಲ್ಲ ಮೇಡಮ್? ನನಗ್ ಯಾಕ್ರಿ ಇದಲ್ಲ? ಅಲ್ದೆ ಹಾಡಾಗ್ಲು ಬಾಗ್ಲು ಹಾಕೊಂಡು ಫೈಲ್ಸ್ ನೋಡ್ತೀವಿ ಅಂದ್ರೆ ಎಲ್ಲ ಏನ್ ಅಂದ್ಕೊಳಲ್ಲ? ಯಾರು ಏನ್ ಅನ್ಕೋತಾರೆ ಮೇಡಮ್? ನೀವು ನೋಡೋದು ಫೈಲೇ ಅಲ್ವಾ? ಅಬ್ಬಾ, ನಿಮಗ್ ಗೊತ್ತಿಲ್ಲ ನಾಣಿ ಅವ್ರೆ, ಮಾತ್ ಕೊಟ್ಟಿದ್ದೀರಾ ಈ ರೂಮಲ್ಲಿ ನೀವೇ ಇರ್ಬೇಕು. ಮತ್ತೆ ನೀವು ಮೇಡಮ್? ನಾನು ಹೊರಗೋಗಿ ದೊಡ್ಡವ್ರ ಸೇವೆ ಮಾಡ್ತೀನಿ. ದೊಡ್ಡವ್ರಂದ್ರೆ ನಿಮ್ಗೆ ಎಷ್ಟು ಗೌರವ ಮೇಡಮ್. ನೀವು ಹೋಗಿ ಬನ್ನಿ. ಥ್ಯಾಂಕ್ಸ್ ನಾಣಿ ಅವ್ರೆ. ಹಾ ನಾಣಿ ಅವ್ರೆ, ಹೇಳೋದ್ ಮರ್ತಿದ್ದೆ. ಬೆಡ್ ಮೇಲೆ ಬಿಳಿ ಸೀರೆ ಮಲ್ಗೆ ಹೂ ಇಟ್ಟಿದ್ದೀನಿ ನೋಡಿ. ಇದೆ ಮೇಡಮ್. ಹಾ, ನಿಮ್ ಸರ್ ಬರೋಷ್ಟ್ರಲ್ಲಿ ಆ ಬಿಳಿ ಸೀರೆ ಮಲ್ಗೆ ಹೂ ಮುಡ್ಕೊಂಡು ರೆಡಿ ಆಗಿರಿ. ಯಾಕೆ ಮೇಡಮ್? ನಿಮ್ ಸಾರು ನಾನಿರ್ಬೇಕು ಅಂತ ಅಂದ್ರು. ಸೀರೆ ಉಟ್ಟಿರೋ ಮನುಷ್ಯ ಪಕ್ಕದಲ್ಲಿ ಇಲ್ದೇ ಇದ್ರೆ ಫೈಲ್ ನೋಡಲ್ವಂತೆ. ನಾನ್ ಸೀರೆ ಉಟ್ಕೊಳ್ಳೋದಂದ್ರೆ ಏನ್ ಮೇಡಮ್? ನನ್ಗಾಗಲ್ಲ. ನೀವ್ ಯಾರು ನಾಣಿ ಅವ್ರೆ? ಆಡಿದ ಮಾತನ್ನ ತಪ್ಪದೇ ಇರೋ ಸತ್ಯ ಹರಿಶ್ಚಂದ್ರ. ಆಣೆ ಮಾಡಿ ಒಂದ್ ಮಾತು ಹೇಳಿ, ಮಾಡ್ದೆ ಒಂದ್ ಮಾತು ಹೇಳ್ದಿರೋ? ಅರ್ಥ ಆಯ್ತು ಮೇಡಮ್. ನೀವು ನನ್ನ ಸಿಕ್ಕಾಕ್ಸಿ ಹೋಗ್ತಿದ್ರಿ ಮೇಡಮ್. ಇದು ಅನ್ಯಾಯ. ಮತ್ತೆ ಕಳ್ಸ್ವಾಮೀಜಿ ವೇಷದಲ್ಲಿ ನೀವು ನಮ್ಮನೆಗ್ ಬಂದಿದ್ದು ನ್ಯಾಯನಾ? ಆಗ ನಿಮ್ ಸರ್ಗೋಸ್ಕರ ಮಾಡಿದ್ರಿ, ಈಗ ನನಗೋಸ್ಕರ ಮಾಡಿ. ಬಾಯ್ ಮೇಡಮ್. ಲೇ ನಾಣಿ, PA ಜಾಬ್ ಮಾಡೋದ್ ಬಿಟ್ಟು ನಿನಗೆ ಈ ಅಧಿಕ ಪ್ರಸಂಗ ಯಾಕೋ? ಏನು ನೀನು ಸತ್ಯರಿಚಂದ್ರನ? ರಾಮಾಯಣದಲ್ಲಿ ಹನುಮಂತ ಹೇಗೋ, ಈ ಕಲ್ಯಾಣ ಮಸ್ತಲ್ಲಿ ನೀನ್ ಆಗ. 3 ದಿನ ಒಳ್ಳೆ ಮುಹೂರ್ತ ನೋಡು ಅಂದ್ರು. ಯಾಕೋ ಅನ್ಕೊಂಡಿದ್ದೆ. ಫೈಲ್ ಮನೆಗೆ ತಗೊಂಡ್ ಬಾ ಅಂದ್ರು, ಅವಾಗಾದ್ರೂ ಡೌಟ್ ಬರ್ಲಿಲ್ಲೇನೋ ದರಿದ್ರ. ಈಗ ಈ ಮಹಾನುಭಾವ ಹೊರಗಡೆ ಬಂದು ಏನ್ ಮಾಡ್ತಾರೋ ಏನೋ. ಥೂ, ನಿನ್ನ ಬದುಕಿಗೆ ಇಷ್ಟು. ಮೀನಾಕ್ಷಿ, ಶಾಪದ ವಿಷಯ ಕೇಳಿದ್ರೆ ರೂಪಾ ಮೇಡಮ್ ಹೇಳಿಲ್ಲ. ಈ ಮನೇಲಿ ಯಾರಿಗಾದ್ರೂ ಗೊತ್ತಿರತ್ತಾ? ಯಾರನ್ನ ಕೇಳಿದ್ರೆ ಗೊತ್ತಾಗುತ್ತೆ? ಚಂದ್ರಿಕಾ, ನೀನು ಕೋಪ ಮಾಡ್ಕೊಂಡ್ರು ಸರಿ. ನಮ್ಮನ್ನ ಮುಳುಗ್ಸೋ ಕೆಲ್ಸನ ಆ ಜೈ ನಿತ್ಯ ಮಾಡ್ತಿದ್ದಾರೆ ಅನ್ಸ್ತಿದೆ. ಇಲ್ದಿದ್ರೆ ಯಾವತ್ತೂ ಇಲ್ದೆ ಜೈ ಆಫೀಸ್ ಕೆಲ್ಸ ಮನೇಲಿ ಮಾಡೋದೇನು? ಅದ್ರಲ್ಲಿ ನಿತ್ಯನ ಇನ್ವಾಲ್ವ್ ಮಾಡೋದೇನು? ಖಂಡಿತ ನಿತ್ಯ ಪ್ಲಾನೇ ಆಗಿರತ್ತೆ. ನಿತ್ಯ ಏನೇ ಪ್ಲಾನ್ ಮಾಡಿದ್ರು ಆ ಪ್ಲಾನನ್ನೆಲ್ಲ ನಾನು ಉಲ್ಟಾ ಮಾಡ್ತೀನಿ. ಅವಳು ಏತಿ ಅಂದ್ರೆ ನಾನು ಪ್ರೇತಿ ಅಂತೀನಿ. ಈ ಓವರ್ ಕಾನ್ಫಿಡೆನ್ಸ್ ಇಂದಾನೆ ಇಷ್ಟೆಲ್ಲ ಆಗಿದ್ದು. ಚಿಕ್ಕ ಹಾವಾದ್ರೂ ದೊಡ್ಡ ಕೋಲಲ್ಲಿ ಹೊಡಿಬೇಕು ಚಂದ್ರಿಕಾ. ನಾಳೆ ಆ ನಿತ್ಯ ತಲೆ ಮೇಲೆ ಹತ್ತಿದ್ರೆ ನಾವೇನು ಮಾಡೋದಿಕ್ಕಾಗೋದಿಲ್ಲ. ಅಮ್ಮ, ಈಗ ಇವ್ರ ಕಣ್ಣಿಗೆ ಬಿದ್ರೆ ಶಾಪದ ವಿಷಯ ತಿಳ್ಕೊಳ್ಳೋದಿಕ್ಕಾಗಲ್ಲ.
ಹಾಡಾಗ್ಲೇ ರೂಮಲ್ಲಿ ಏನ್ ಮಾಡ್ತಿದ್ರಿ ಅಂತ ಫಸ್ಟ್ ನೈಟ್ ವಿಷಯ ಮಾತಾಡ್ತಾರೆ. ಇವ್ರ ಮುಂದೆ ಹೋಗ್ಬಾರ್ದು. ಇನ್ಯಾರನ್ ಕೇಳಲಿ? ಇವ್ರಿಗೇನಾದ್ರೂ ಗೊತ್ತಿರತ್ತಾ? ಕೇಳಿ ನೋಡಿದ್ರೆ ಆಯ್ತು. ಅತ್ತೆ, ಏನ್ ಬೇಕಮ್ಮ? ಏನು ಬೇಡ ಅತ್ತೆ, ನಂಗೆ ಒಂದು ಚಿಕ್ಕ ಇನ್ಫಾರ್ಮೇಶನ್ ಬೇಕು. ಏನು ಕೇಳಮ್ಮ? ಅದು ಆಶಾ ಅತ್ತೆ, ನನ್ಗೊಬ್ಳು ಫ್ರೆಂಡ್ ಇದ್ದಾಳೆ. ಒಬ್ಬ ಹುಡುಗನ್ನ ಸೀರಿಯಸ್ ಆಗಿ ಲವ್ ಮಾಡಿದ್ಲು. ಆ ಹುಡುಗ ಅಂದ್ರೆ ಪ್ರಾಣ ಅವಳಿಗೆ. ಆದ್ರೆ ಮದ್ವೆ ತನಕ ಬಂದ್ಮೇಲೆ ಮಾತ್ರ ಅವಳು ಆ ಹುಡುಗನ್ನ ಮದ್ವೆ ಆಗದೆ ತನ್ನ ಹಾಗಿರೋ ಬೇರೆ ಹುಡುಗಿನ ಹುಡುಕಿ ಅವಳಿಗೂ ಆ ಹುಡುಗಂಗೂ ಮದ್ವೆ ಮಾಡಿದ್ಲು. ಆ ಹುಡುಗಂಗೆ ತನ್ನಂತ ಬೇರೆ ಹುಡುಗಿಗೆ 3 ರಾತ್ರಿ ಆದ್ಮೇಲೆ ಆ ಹುಡುಗಿನ ದೂರ ಮಾಡಿ ತಾನ್ ಮತ್ತೆ ಆ ಜಾಗಕ್ಕೆ ಹೋಗ್ಬೇಕು ಅನ್ಕೊಂಡಿದ್ದಾಳೆ. ಹಾಗ್ ಮಾಡೋಕೆ ಕಾರಣ ಏನಾದ್ರೂ ಇರ್ಬೋದಾ ಅತ್ತೆ? ಕಾರಣ ಅಂದ್ರೆ ಏನಿರುತ್ತಮ್ಮ? ಅಂದ್ರೆ ಯಾವ ದೋಷನೋ ಶಾಪನೋ ಇದ್ರೆ ಹಾಗ್ ಮಾಡ್ಬೋದಾ? ಅದ್ರ ಬಗ್ಗೆ ನನಗೆ ಹೆಚ್ಚಾಗಿ ಏನೂ ಗೊತ್ತಿಲ್ಲಮ್ಮ. ಅಲ್ಲದೆ ಇದೆಲ್ಲ ಕಥೆಲೋ ಸಿನಿಮಾಲೋ ನಡೆಯೋದು, ನಿಜ ಜೀವನದಲ್ಲಿ ನಡೆಯತ್ತಾ ಹೇಳು? ಆಗಿದೆ ಅತ್ತೆ. ನನ್ನ ಫ್ರೆಂಡ್ ಕೇಳಿದ್ರೆ ಅವಳು ಕಾರಣ ಹೇಳಿಲ್ಲ. ನಿಮಗೇನಾದ್ರೂ ಗೊತ್ತಿರ್ಬೋದಾ ಅಂತ ಕೇಳ್ದೆ. ಈ ಥರ ವಿಷಯಗಳು ಅಜ್ಜಿಗೆ ಚೆನ್ನಾಗಿ ಗೊತ್ತಮ್ಮ. ಹೋಗಿ ಅವ್ರನ್ನೇ ಕೇಳು, ಅವರಾದ್ರೆ ನಿನಗೆಲ್ಲ ಸರಿಯಾಗಿ ಹೇಳ್ತಾರೆ. ಕರೆಕ್ಟೆ, ಅಜ್ಜಿನ ಕೇಳಿದ್ರೆ ಖಂಡಿತ ಹೇಳ್ತಾರೆ. ಸರಿ ಅತ್ತೆ. ವಾವ್ ನಿತ್ಯ ಡಾರ್ಲಿಂಗ್, ನನಗಿಂತ ಮುಂಚೆ ರೆಡಿ ಆಗಿದ್ಯಾ? ಕಳ್ಳಿ, ಹೊರಗೆ ತೋರಿಸ್ದೇ ಇದ್ರು ನನಗಿಂತ ಫಾಸ್ಟ್ ನೀನು. ಹಗಲಂದ್ರೆ ಟೆನ್ಷನ್ ಆಗ್ತೀಯ ಅನ್ಕೊಂಡಿದ್ದೆ, ಹೀಗೆ ನನಗೆ ಸರ್ಪ್ರೈಸ್ ಕೊಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಏನ್ ನಿತ್ಯ, ನಾನು ಈ ಕಡೆ ಬಂದ್ರೆ ಆ ಕಡೆ ತಿರ್ಕೊಂಡೆ. ನಾಚಿಕೆನಾ? ಭಯನಾ? ಭಯದ ಜೊತೆ ಗಾಬರಿ. ಏನೇ ಆದ್ರೂ ನಮಗ್ ಫಸ್ಟ್ ನೈಟ್ಗಿಂತ ಫಸ್ಟ್ ಡೇನೇ ಕರೆಕ್ಟ್ ಆಗಿದೆ. ಇಲ್ದಿದ್ರೆ ನಾವು ಗುಡಿಲ್ ಅನ್ಕೊಂಡ್ ಪ್ಲಾನ್ ಇಷ್ಟು ಕರೆಕ್ಟ್ ಆಗಿ ಆಗ್ತಿರ್ಲಿಲ್ಲ. ಪ್ಲಾನ್ ಏನು ಮಹಾಪ್ರಭು? ಏನಾಯ್ತು ಡಾರ್ಲಿಂಗ್? ಓ, ನಿನಗ್ ನೈಟ್ ಎಫೆಕ್ಟ್ ಬೇಕಲ್ವಾ? 1 ಮಿನಿಟ್. ತಗೋ, ಹಾಕೋ. ಈಗೆಲ್ಲ ಕತ್ಲಾಗ್ ಕಾಣ್ತಿದೆ ಅಲ್ವಾ? ಹೌದು, ನನ್ನ ಬದುಕೆ ಕತ್ಲಾಗೋ ಆಗಿದೆ. ಅಯ್ಯೋ, ನಾಣಿ ಆಗ್ಲಿ ಫೈಲ್ ತನ್ನ. ನಾಣಿ ನೋಡೋದಕ್ ತಾಳೆ ಮರದಾಗ ಬೆಳೆದಿದ್ರು ಹುಣ್ಸೆ ಮರದಷ್ಟು ಬುದ್ಧಿ ಇಲ್ಲ. ನಾವಿಬ್ರು ಸೇರಿ ಮನೇಲಿ ಫೈಲ್ಸ್ ನೋಡ್ತೀವಿ ಅಂದ್ರೆ ನಂಬಿಟ್ಟ. ನಾನ್ ನೋಡೋ ಫೈಲ್ ನೀನೇ ಅಂತ ಗೊತ್ತಿಲ್ಲ ದಡ್ಡಂಗೆ. ಬೇರೆ ಕೆಲಸದಲ್ಲಿ ಅವನ್ ಎಡವಟ್ ಮಾಡಿದ್ರು ಈ 3 ದಿನ ಅವನ್ ದಡ್ತನ ನಮಗ್ ವರ್ಕೌಟ್ ಆಗತ್ತೆ. ಗುಡಿಲಿ ಮುಹೂರ್ತಕ್ಕೆ ಪುರೋಹಿತರನ್ನ ಕೇಳಿದ್ರೆ ಯಾವುದೋ ಮುಖ್ಯವಾದ ಮೀಟಿಂಗ್ ಇದೆ ಅಂದ್ಕೊಂಡೆ ದಡ್ಡ ನಾಣಿ. ಫಸ್ಟ್ ನೈಟ್ ಬದಲು ನಾವು ಫಸ್ಟ್ ಡೇ ಮಾಡ್ಕೋತೀವಿ ಅಂತ ಗೊತ್ತಿಲ್ಲ ಅವನಿಗೆ. ನಿಜವಾದ ವಿಷಯ ಇದ.
ಅದಕ್ಕೇನೋ ಮೇಡಮು ನನ್ನ ಸಿಕ್ಸಿ ಓಡ್ ಹೋದ್ರ. ನಾನಿನ್ ಬಿಡು, ಮನೆಯಲ್ಲಿರೋ ಯಾರಿಗೂ ನಮ್ ಫಸ್ಟ್ ಡೇ ಸೆಟಪ್ ಗೊತ್ತಿಲ್ಲ. ಈ 3 ದಿನಾನು ನಾವು ಫೈಲ್ಸ್ ನೋಡ್ತಾ ಕಳ್ದಿದೀವಿ ಅನ್ಕೋತಾರೆ ಹೊರತು ಫಸ್ಟ್ ಡೇ, ಸೆಕೆಂಡ್ ಡೇ, ಥರ್ಡ್ ಡೇ ಆಗುತ್ತೆ ಅಂತ ಯಾರು ಗೆಸ್ ಮಾಡಲ್ಲ. ದೇವ್ರೇ, ಹಗಲೊತ್ತು ಮಾಡೋದು ಅಂದ್ರೇನು ಮಹಾಪ್ರಭು? ಈ ರೀತಿ ಆಲೋಚನೆ ಪ್ರಪಂಚದಲ್ಲಿ ನಿಮ್ಮೊಬ್ರಿಗೆ ಬರೋದು. ಏನ್ ನಿತ್ಯ, ನಾನು ಒಬ್ನೇ ಮಾತಾಡ್ತಿದ್ದೀನಿ, ನೀನೇನು ಮಾತಾಡ್ತಾನೆ ಇಲ್ಲ. ಏನ್ ಮಾತಾಡ್ಲಿ ಸರ್, ನಾನ್ ಬಾಯ್ ಬಿಟ್ಟು ಮಾತಾಡಿದ್ರೆ ಪ್ರಳಯನೇ ಆಗೋಗುತ್ತೆ. ನಿಮ್ಮ ಆಸೆ ಉರ್ದು ಬೂದಿ ಆಗೋಗುತ್ತೆ. ಓ, ಮೊದ್ಲು ಶುರು ಮಾಡ್ದೆ, ಮಾತಾಡ್ತಾ ಟೈಮ್ ವೇಸ್ಟ್ ಮಾಡ್ತೀನಿ ಅಂತ ಕೋಪನಾ? ನಿಮ್ಗೆ ಆಗ ಅರ್ಥ ಆಯ್ತಾ? ಸಾರಿ ಡಿಯರ್, ಸ್ಟಾರ್ಟ್ ಮಾಡಬೇಕು ಅಂತ ನನಗೂ ಇದೆ, ಆದ್ರೆ ಮುಹೂರ್ತಕ್ಕಿನ್ನು 5 ನಿಮಿಷ ಟೈಮ್ ಇದೆ. ಆ ಟೈಮ್ ಆಗ್ತಿದ್ದ ಹಾಗೆ ಶುರು ಮಾಡೋಣ. ಅಲ್ಲಿ ತನಕ ಸ್ವೀಟ್ ಹಾರ್ಟ್, ಅಲ್ಲಿ ತನಕ ಸ್ವೀಟ್ ತಿನ್ನು. ನೀನೇ ತಿಂತಿದ್ಯಲ್ಲ, ಯಾಕೆ ನನ್ನ ಕೈಯಿಂದ ತಿನ್ನಿಸ್ಬಾರ್ದಾ? ಏನು? ಓ, ಅದು ಕೂಡ 5 ನಿಮಿಷ ಆದ್ಮೇಲ? ಓಕೆ, ಐ ಆಮ್ ವೇಟಿಂಗ್. ಐ ಆಮ್ ಡೈಯಿಂಗ್. ಅಜ್ಜಿ, ಏನಮ್ಮ? ನೀವು ದೊಡ್ಡವರು, ನಿಮಗೆಲ್ಲ ಗೊತ್ತಿರುತ್ತಲ್ಲ. ನನ್ಗೊಂದು ಸಂದೇಹ ಇದೆ, ಅದನ್ನ ನಿಮಗೆ ಹೇಳಲಾ ಅಜ್ಜಿ? ಅಷ್ಟೊಂದು ಸಂಕೋಚದಿಂದ ಯಾಕೆ ಕೇಳ್ತೀಯಮ್ಮ? ನಿನ್ನ ಅನುಮಾನ ಏನ್ ಹೇಳು? ಈ ಜಾತಕ ದೋಷ ಇವು ನಿಜ ಅಂತೀರಾ ಅಜ್ಜಿ? ಯಾಕೆ ಹಾಗೆ ಕೇಳ್ತಿದ್ಯಾ? ನಾನೊಂದು ಕತೆ ಓದಿದ್ದೆ, ಅದ್ರಲ್ಲಿ 2 ತಾಯಿ ಮಗಳು ಇರ್ತಾರೆ, ತುಂಬಾ ದುಡ್ಡಿದ್ದವರು. ನಿತ್ಯ ಇರು, ಬುರ್ಕ ಸರಿಯಾಗಿ ಹಾಕು. ತಾಯಿಗೆ ಮಗಳು ಅಂದ್ರೆ ಪ್ರಾಣ, ಮಗಳಿಗೆ ಅಮ್ಮ ಅಂದ್ರೆ ಇಷ್ಟ. ಮಗಳು ಒಬ್ಬ ಹುಡುಗನ್ನ ಇಷ್ಟಪಟ್ಲು. ಎಷ್ಟು ಪ್ರೀತಿಸಿದ್ಲು ಅಂದ್ರೆ ಆ ಹುಡುಗ ಇಲ್ದಿದ್ರೆ ಅವಳೇ ಬದುಕಲ್ಲ ಅನ್ನೋಷ್ಟು. ಅವ್ರ ಮದ್ವೆಗೆ ತಾಯಿ ಕೂಡ ಒಪ್ಪಿದ್ರು, 2 ಕುಟುಂಬನೂ ಒಪ್ಕೊಂಡ್ರು. ಕಥೆಯಲ್ಲಿ ಆಗ್ಲೇ ಒಂದು ಟ್ವಿಸ್ಟ್ ಬಂತು. ಅದೇನಂದ್ರ ಅಜ್ಜಿ, ಇವಳು ಹೇಳ್ದಾಗೆ ಮಾಡ್ತಿದ್ದಾಳೆ ನಿತ್ಯ. ಮದ್ವೆಲಿ ನಿಜವಾದ ಹುಡುಗಿ ಬದ್ಲಿಗೆ ಬೇರೆ. ಏನ್ ನಿತ್ಯ, ಅಜ್ಜಿಗೆ ಯಾವ್ದೋ ಕತೆ ಹೇಳ್ತಿದ್ಯಾ ಅನ್ಸತ್ತೆ. ಹಾಯ್ ನಿತ್ಯ. ಕತೆಲಿರೋ ತಾಯಿ ಮಗಳು ನನ್ ಮುಂದೆ ಬಂದು ನಿಂತಿದಾರಲ್ಲ. ಏನ್ ಕತೆ ಹೇಳ್ತಿದ್ಯಾ ನಿತ್ಯ? ನಿಮ್ ಕತೆನೆ ಮೇಡಮ್. ಏನೋ ಸಂದೇಹ ಇದೆ ಅಂತ ಕೇಳ್ತಿದ್ಲು. ಅಲ್ಲ, ನೀನ್ ದೊಡ್ಡವ್ರ ಕತೆ ಹೇಳೋದೇನು ನಿತ್ಯ?
ದೊಡ್ಡೋರ್ ಹೇಳೋ ಕತೆನ ನೀನ್ ಕೇಳ್ಬೇಕು. ದೊಡ್ಡವರು ಕತೆ ಹೇಳ್ದೇ ಇದ್ರೆ ಮಕ್ಕಳು ಕೇಳಿ ತಿಳ್ಕೊತಾರೆ ಮಾಮ್. ಕೇಳಿ ತಿಳ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಅಮ್ಮ. ಗೊತ್ತಿಲ್ದೇ ಇರೋದನ್ನ ತಿಳ್ಕೋಬೇಕು. ಯಾವುದು ಹೆಚ್ಚಾಗಿ ತಿಳ್ಕೊಬಾರ್ದು ಅಲ್ವಾ ಅಜ್ಜಿ? ಎಷ್ಟು ಗೊತ್ತಿರ್ಬೇಕೋ ಅಷ್ಟೇ ಗೊತ್ತಿದ್ರೆ ಸಾಕು ಅಲ್ವಾ? ತಿಂದಿದ್ದು ಸಾಕಾಗದೆ ಇದ್ರೆ ಹೊಟ್ಟೆ ತುಂಬೋವರೆಗೂ ತಿನ್ಬೇಕಲ್ಲ ಫಾತಿಮಾ. ಹೊಟ್ಟೆ ತುಂಬದ ಮೇಲೂ ತಿಂದ್ರೆ ಪ್ರಾಬ್ಲಮ್ ಆಗತ್ತಲೆ ನಿತ್ಯ. ಅವಳೇನೋ ಸಂದೇಹ ಅಂತಿದ್ದಾಳಲ್ಲಮ್ಮ, ಕೇಳಲಿ ಬಿಡು. ನನ್ಗೆ ನಿತ್ಯಗೆ ಬರೋದೆಲ್ಲ ಹುಚ್ಚು ಡೌಟ್ಸೇ ಅಜ್ಜಿ. ನಿಮ್ದು ಟೈಮು ವೇಸ್ಟು. ನೀವು ನಿಮ್ ಭಗವದ್ಗೀತಾ ಓದ್ಕೊಳ್ಳಿ. ಬಾ ನಿತ್ಯ ಬಾ. ಏನೇ ಶಾಪದ ಬಗ್ಗೆ ಮನೇಲಿ ಕೇಳ್ಬೇಕು ಅಂತ ಅನ್ಕೊಂಡಿದ್ಯಾ? ಹೇಳಿದ್ನಲ್ಲ ಮೇಡಮ್, ನೀವ್ ಹೇಳ್ದೆ ಇದ್ರೆ ಇನ್ನೊಂಥರ ತಿಳ್ಕೊತೀನಿ ಅಂತ. ಏನೇ ನೀನ್ ತಿಳ್ಕೊಳ್ಳೋದು? ಮರ್ಯಾದೆಯಿಂದ ಹೇಳಿರೋ ಕೆಲ್ಸ ಮಾಡು, ಅದೇ ನಿನ್ಗೆ ಸೇಫ್. ಸಂಬಳ ಎಷ್ಟೋ ಗೊತ್ತಿಲ್ದೆ ಕೆಲ್ಸ ಮಾಡ್ಬೋದು ಮೇಡಮ್, ಆದ್ರೆ ಕೆಲ್ಸ ಏನೋ ಗೊತ್ತಿಲ್ದೆ ಮಾಡೋದ್ ಹೇಗೆ? ಜೈ ಜೊತೆ 3 ರಾತ್ರಿ ಕಳಿಬೇಕು, ಅದೇ ನಿನ್ ಕೆಲ್ಸ. ಆ 3 ರಾತ್ರಿನ ನಾನೇ ಕಳಿಬೇಕು? ಜೈನ ನೀನ್ ಮದ್ವೆ ಆಗಿರೋದ್ರಿಂದ. ಆ ಮದ್ವೆ ಯಾಕೆ ಮಾಡಿದ್ರು? ಆ ಶೋಭನ ಯಾಕೆ ಮಾಡ್ಕೊ ಅಂತಿದ್ದೀರೋ? ಶಾಪ ಏನೋ ತಿಳ್ಕೊಳ್ಳೋವರ್ಗೂ ನಾನು ಯಾವ ರಾತ್ರಿನೂ ಮಾಡ್ಕೊಳಲ್ಲ. ನಮಗ್ ಎದುರು ತಿರ್ಗಿದ್ರೆ ಅದು ನಿನಗೆ ಅಪಾಯ. ನಾನ್ ಎದುರು ತಿರ್ಗಿದ್ರೆ ಯಾರಿಗ ಅಪಾಯನೋ ಆಗ್ಲೇ ನಿಮಗ್ ಗೊತ್ತಾಗಿರುತ್ತೆ. ಇನ್ನು ಗೊತ್ತಾಗೋ ಹಾಗೆ ಮಾಡ್ತೀನಿ. ಇನ್ನು ನೀನೇನು ಮಾಡಕ್ಕಾಗಲ್ವೇ? ನಿನ್ನ ಜೈನ ನಮ್ಮನೆಗೆ ಕರ್ಕೊಂಡು ಹೋಗ್ತೀನಿ. ಅದು ನನ್ನ ಆಟದ ಜಾಗ. ಅಲ್ಲಿ ನನ್ನ ಆಟನೇ ಗೆಲ್ಲೋದು. ಆಟದ ಜಾಗ ಯಾವ್ದಾದ್ರೂ ಅದು ನನ್ಗೆ ರಂಗಸ್ಥಳ. ಇಲ್ಲಾದ್ರೂ ಅಲ್ಲಾದ್ರೂ ಎಲ್ಲಾದ್ರೂ ಯುದ್ಧಕ್ಕೆ ನಾನು ಸಿದ್ಧ. Yes! 9 8 7 6 5 4 3 2 1 Yes! ನಿತ್ಯ ಡಾರ್ಲಿಂಗ್, ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದಿದ್ ನಮ್ಮ ಮುಹೂರ್ತ ಬಂದೇ ಬಿಟ್ಟಿದೆ. ಇನ್ನು 1 ಸೆಕೆಂಡ್ ಕೂಡ ವೆಯ್ಟ್ ಮಾಡ್ದೆ ನಮ್ ಫಸ್ಟ್ ಡೇನ ಸ್ಟಾರ್ಟ್ ಮಾಡೋಣ. ಕಮಾನ್ ಮೈ ಡಿಯರ್. ಫಸ್ಟ್ ಮುತ್ತಿಂದ ಸ್ಟಾರ್ಟ್ ಮಾಡೋಣ. ನಾಣಿ ವಾಯ್ಸ್ ತರ ಇದೆಯಲ್ಲ. ನಾನ್ ನಾಣಿನೇ ಸಾ. ನಾಣಿ, ನೀನೇನು ಇಲ್ಲಿ? ನಿಮ್ ಮೇಡಮ್ ಇಲ್ಲಿ? ಹೊರ್ಗಡೆ ಹೋದ್ರು ಸರ್. ಯಾವಾಗ? ಯಾವಾಗ್ಲೋ. ಶಟ್. ಅಲ್ಲ, ನೀನ್ ಯಾಕೆ ಇಲ್ಲಿದ್ಯಾ? ಮೇಡಮ್ ಇರು ಅಂದ್ರು. ಅವ್ಳು ಹೇಳಿದ್ರೆ ಇದ್ಬಿಡ್ತ್ಯಾ? ಮಾತು ಕೊಟ್ಟಿದ್ದೆ ಸರ್, ತಪ್ಪೋದು ಹೇಗೆ? ನಿನ್ ಬುದ್ಧಿ ಇಲ್ಲ ಕಡೆಯ ನಿಂಗೆ. ಎಷ್ಟು ಕಷ್ಟಪಟ್ಟು ಫಸ್ಟ್ ನೈಟ್ ಬದಲು ಫಸ್ಟ್ ಡೇ ಪ್ಲಾನ್ ಮಾಡಿದ್ರೆ ಎಲ್ಲ ಹಾಳು ಮಾಡ್ದೆ. ಸಾರಿ ಸರ್. ಎಷ್ಟಾದ್ರೂ ನನಗೆ ಬುದ್ಧಿ ಕಡಿಮೆ ಅಲ್ವಾ? ತೆಂಗಿನ ಮರ ತರ ಬೆಳೆದಿದ್ದನ್ನ ಹೊರತು ಬುದ್ಧಿ ಇಲ್ಲ. ಏನು ರಿವೆಂಜಾ? ಅಯ್ಯೋ, ಇರೋದನ್ನೇ ಹೇಳ್ತಾ ಇದ್ದೀನಿ ಸರ್. ನನಗೆ ಮನೆಯವ್ರಿಗೆ ಆಫೀಸಲ್ಲಿ ಕೆಲಸ ಇದೆ ಅಂತ ಹೇಳಿ ನೀವು ಮಾಡ್ತಿರೋ ಕೆಲಸ ಇದಾ ಸರ್? ಅಲ್ಲ, ನಿಮಗೋಸ್ಕರ ಎಷ್ಟೋ ಮಾಡಿರೋ ನನ್ನ ಬುದ್ಧಿ ಇಲ್ಲ ಅಂತ ಬೈತೀರಾ ನೀವು? ನ್ಯಾಯಕ್ಕೆ ಕಾಲ ಇಲ್ಲ ಸರ್. ನನ್ನಂತ ಸಿನ್ಸಿಯರ್ ವರ್ಕರ್ನ ಇನ್ಸಲ್ಟ್ ಮಾಡಿದ್ಕೆ ನಿಮ್ಮ ನಿಲ್ಸಯ್ಯ ರಾಣಿ.
ನನ್ನ ಪ್ಲೇಸಲ್ಲಿ ನೀನಿದ್ರೆ ಗೊತ್ತಾಗ್ತಿತ್ತು ಆ ಪೇಯ್ನ್ ಏನಂತ. ಮದುವೆ ಆಗಿ ಇಷ್ಟು ದಿನ ಆದ್ರೂ ಅದಾಗಿಲ್ಲ ಅಂತ ಅರ್ಥ ಮಾಡ್ಕೋಬೇಕಲ್ವಾ? ನನಗೆ ಅರ್ಥ ಆಯ್ತು ಸರ್. ಆದ್ರೆ ಆಡಾಗಲೇ ಈ ಪ್ಲಾನ್ ಹೇಗೆ ವರ್ಕೌಟ್ ಆಗುತ್ತೆ ಅನ್ಕೊಂಡ್ರಿ ನೀವು? ಅಲ್ಲ, ನನಗೊಂದು ಮಾತು ಹೇಳ್ಬೋದಿತ್ತು ತಾನೆ. ಅಂದ್ರೆ ನಿನಗೆ ಹೇಳ್ದೆ ಮಾಡಿದ್ದಕ್ಕೆ ಫೇಲ್ ಆಯ್ತು ಅಂತನಾ? ಹೇಳಿ ಮಾಡಿದ್ರೆ ಸಕ್ಸಸ್ ಆಗ್ತುತ್ತೇನೋ ಅಂತ ಅಂದೆ. ಅಷ್ಟಕ್ಕೂ ನಿನಗಲ್ಲಯ್ಯ, ನಿಮ್ ಮೇಡಮಿಗೆ ಹೇಳ್ಬೇಕು.